ಅಂಬೇಡ್ಕರ್. ಅಂಬೇಡ್ಕರ್ ಎಂದರೆ ಸ್ವಲ್ಪ ಜನರ ಮನಸ್ಸಿನಲ್ಲಿ ಬರುವುದೇ ಅವರ ಜಾತಿ. ಅಂಬೇಡ್ಕರ್ ಒಬ್ಬ ಕೆಳ ಜಾತಿಯ ಮಾನವ ಎಂದು ಅವರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳದೆ ಜನ ಮೈಮರೆತಿದ್ದಾರೆ. ಈಗ ನನಗೆ ಗೊತ್ತಿರೋ ಸ್ವಲ್ಪ ಅವರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡ್ತೀನಿ, ಕೇಳ್ತಾ ಹೋಗಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮೌ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ತಂದೆ ರಾಮ್ಜಿ ಸತ್ಪಾಲ್, ತಾಯಿ ಭೀಮಾಬಾಯಿ. ಇವರ ಕೊನೆಯ 14ನೇ ಮಗುವೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಇವರ ಮೂಲ ಹೆಸರು ಭೀಮರಾವ್. ಇವರು ಬಾಲ್ಯದ ಶಿಕ್ಷಣವನ್ನು ಸತಾರಾದಲ್ಲಿ ಪಡೆಯುತ್ತಾರೆ. ಇವರು ಕೀಳು ಜಾತಿ ಎಂಬ ಕಾರಣಕ್ಕೆ ಊರಿನ ಮುಖ್ಯಸ್ಥರು ಇವರನ್ನು ಓದಲು ಬಿಡದೆ ತುಂಬಾ ತೊಂದರೆಗಳನ್ನು, ಅವಮಾನಗಳನ್ನು ಮಾಡುತ್ತಾರೆ. ಆದರೆ ಇವರ ಓದಿನಲ್ಲಿ ಆಸಕ್ತಿ ಇರುವುದನ್ನು ಗಮನಿಸಿದ ಇವರ ಮುಖ್ಯ ಶಿಕ್ಷಕರು ಇವರಿಗೆ ತನ್ನ ಹೆಸರನ್ನು ಅಂಬೇಡ್ಕರ್ ಎನ್ನುವುದು ಅವರ ಮುಖ್ಯ ಶಿಕ್ಷಕರ ಹೆಸರಾಗಿರುತ್ತದೆ. ಈ ಶಿಕ್ಷಕರ ಹೆಸರನ್ನೇ ಭೀಮರಾವ್ಗೆ ಅಂಬೇಡ್ಕರ್ ಆಗಿ ಒಂದು ನೇಮನ್ನು ಇಡ್ತಾರೆ. ಆ ನೇಮ್ ಹಿಡಿಯುವಾಗ ಒಂದು ಮಾತನ್ನು ಹೇಳ್ತಾರೆ, ಏನು ಗೊತ್ತಾ? ಭೀಮರಾವ್, ಮುಂದೆ ಮೇಲೆ ನೀನು ತುಂಬ ದೊಡ್ಡ ವ್ಯಕ್ತಿ ಆಗ್ತೀಯ. ಆ ಸಮಯದಲ್ಲಿ ಅಂಬೇಡ್ಕರ್ ಅಂತ ನಾನು ನಿನಗೆ ಉಪನಾಮ ನೀಡ್ತೀನಿ, ಈ ಹೆಸರಿನಿಂದ ನನ್ನನ್ನು ಜ್ಞಾಪಿಸ್ಕೋ ಅಂತ ಒಂದು ಮಾತನ್ನು ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆಯಲ್ಲ. ಬಾಲ್ಯದ ಶಿಕ್ಷಣ ಮುಗಿಸಿಕೊಂಡು ಅಮೆರಿಕದ ಕೊಲಂಬಿಯಾ ಎಂಬ ಯೂನಿವರ್ಸಿಟಿಯಲ್ಲಿ ಶಿಕ್ಷಣ ಮುಂದುವರಿಸ್ತಾರೆ. ನಾವೀಗ 1 ಡಿಗ್ರಿ 2 ಡಿಗ್ರಿ ಮುಗಿಸುವಷ್ಟರಲ್ಲೇ ಒದ್ದಾಡ್ತೀವಿ. ಆದರೆ ಅಂಬೇಡ್ಕರ್ ಅವರು ಸುಮಾರು 32 ಡಿಗ್ರಿಗಳನ್ನು ಮುಗಿಸಿದ್ದಾರೆ. ಭಾರತದಲ್ಲಿ ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿದರು. ಹೆಣ್ಣು ಮಕ್ಕಳಿಗೆ ಸಮಾನ ಶಿಕ್ಷಣವನ್ನು ನೀಡಬೇಕೆಂದು ಹೋರಾಡಿದರು. RBI, ಇವತ್ತು ನಾವು ಏನು ನೋಡ್ತಾ ಇದ್ದೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದನ್ನು ಸ್ಥಾಪನೆಗೆ ಮುಖ್ಯ ಪಾತ್ರ ವಹಿಸಿದ್ದರು. ಸಂವಿಧಾನವನ್ನು ಬರೆಯಲು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ನೇಮಕವಾಗ್ತಾರೆ. ಸುಮಾರು 60 ದೇಶಗಳ ಸಂವಿಧಾನವನ್ನು ಓದಿ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಸಂವಿಧಾನವನ್ನು ಬರೆಯಲು ತೆಗೆದುಕೊಂಡ ಅವಧಿ 2 ವರ್ಷ 11 ತಿಂಗಳು 18 ದಿನವಾಗಿರುತ್ತದೆ. ಇಡೀ ವಿಶ್ವದಲ್ಲೇ ದೊಡ್ಡ ಸಂವಿಧಾನ ಯಾವುದಂದರೆ ಅದು ನಮ್ಮ ಭಾರತ ಸಂವಿಧಾನ. ಅದಕ್ಕೆ ಅಷ್ಟು ಗೌರವವಿದೆ. ಮತ್ತು ಆ ಭಾರತ ಸಂವಿಧಾನವು ನವೆಂಬರ್ 26, 1949 ಸಬ್ಮಿಟ್ ಮಾಡ್ತಾರೆ. ಆ ಸಂವಿಧಾನ ಜಾರಿಯಾಗಿತ್ತು 26 ಜನವರಿ 1950 ಜಾರಿಗೆ ಆಗುತ್ತೆ. ಇಷ್ಟೇ ಅಲ್ಲದೆ ಸುಮಾರು 50ರಿಂದ 65 ಸಾವಿರ ಪುಸ್ತಕಗಳನ್ನು ಓದಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದರೂ ಮರಳಿ ಭಾರತಕ್ಕೆ ಬಂದರೆ ಇವರನ್ನು ಕೀಳಾಗಿ ಕಾಣುತ್ತಾರೆ. ಆದ್ದರಿಂದ ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿದವರು 1935 ನಾನು ಹಿಂದುವಾಗಿ ಹುಟ್ಟುತ್ತೇನೆ ಹೊರತು ಹಿಂದುವಾಗಿ ಸಾಯುವುದಿಲ್ಲ ಅಂತ ಒಂದು ಮಾತನ್ನು ಹೇಳಿ ಅಕ್ಟೋಬರ್ 14, 1956 ಬೌದ್ಧಿಸಮ್ಗೆ ಕನ್ವರ್ಟ್ ಆಗ್ತಾರೆ. ಲಕ್ಷಾಂತರ ಅನುಯಾಯಿಗಳ ಎದುರು ಬೌದ್ಧಿಸಮ್ ಮತಾಂತರವನ್ನು ಸ್ವೀಕಾರ ಮಾಡ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡಿ ಈಗಲೂ ಸಹ ಸ್ವಲ್ಪ ಜನ ಅವರನ್ನು ಅವಮಾನ ಮಾಡ್ತಾನೆ ಇದ್ದಾರೆ. ಅಂಥ ಅವಮಾನ ಮಾಡುವಂಥ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೈ ಭೀಮ್, ಜೈ ಸಂವಿಧಾನ.